ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ತಿರುಗುಂದಾವರ್ತಿ ನಮ್ಮ ದೇವರಾದ ಕರ್ತನು ತನ್ನ ಪ್ರೀತಿ, ತನ್ನ ಕೃಪೆ, ತನ್ನ ಕರುಣೆ, ಆತ್ಮನ ನಡೆಸುವಿಕೆಯಲ್ಲಿ ಕಳೆದ ವಾರದಿಂದ ಈ ವಾರದ ಅಂದರೆ ದೇವರ ವಾಕ್ಯವನ್ನು ಕೇಳಲಿಕ್ಕೆ ನಾವು ಬರುವ ಈ ಸಮಯದವರೆಗೂ ದೇವರ ಕೃಪೆ ಎಂಬ ಹಸ್ತ ನನ್ನನ್ನು ನಿಮ್ಮನ್ನು ಯಾವ ರೀತಿಯಾಗಿ ನಡೆಸಲ್ಪಟ್ಟಿದೆ. ದೇವರಾದ ಕರ್ತನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ಕಾಪಾಡಿದಂಥ ಕರ್ತನು ಆತನಾಗಿದ್ದಾನೆ. ಪ್ರಿಯ ದೇವ ಜನರೇ, ನಾವು ಇಂದಿನ ನನ್ನ ಪ್ರತಿಯೊಂದು ನನ್ನ ಮೆಸೇಜಲ್ಲಿ ನಾನು ಹೇಳ್ತಿರೋದು, ಫಸ್ಟ್ ಪ್ರಯಾರಿಟಿ, ಮೊದಲ ಸ್ಥಾನ ನೀವು ದೇವರಾದ ಕರ್ತನಿಗೆ ಕೊಡಿ. ದೇವರಾದ ಕರ್ತನಿಗೆ ಕೊಡುವಾಗ ಎಲ್ಲ ವಿಷಯಗಳಲ್ಲಿ ನಿಮ್ಮ ಜೀವಿತದಲ್ಲಿ ಏನೇ ನಿಮ್ಮ ಜೀವಿತದಲ್ಲಿ ಅಗತ್ಯತೆಗಳಿರ್ಬೋದು, ಯಾವುದೇ ನಿಮ್ಮ ಜೀವಿತದಲ್ಲಿ ಸಕ್ಸಸ್ಫುಲ್ ಆಗಲಿಲ್ಲ ನೀವು ಅಂದುಕೊಳ್ತಿದ್ದೀರ, ಮೊದಲ ಸ್ಥಾನ ನಿಮ್ಮ ದೇವರಾದ ಕರ್ತನಿಗೆ ನೀವು ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ನೀವೇನನ್ನು ಕಳ್ಕೊಂಡಿದ್ದೇನೆ ಎಂಬುದಾಗಿ ತಿಳ್ಕೊಂಡಿದ್ದೀರಾ, ಅದನ್ನು ಎರಡರಷ್ಟಾಗಿ ನೀವು ಹೊಂದಿಕೊಳ್ತೀರಾ. ಯಾವ ರೀತಿಯಲ್ಲಿ ರೋಗದ ಬಾಧೆಯಿಂದ ನೀವು ನರಳುತ್ತಿದ್ದೀರಾ, ಆ ರೋಗದ ಬಾಧೆಯಿಂದ ದೇವರಾದ ಕರ್ತನು ಬಿಡುಗಡೆ ಕೊಡ್ತಾನೆ ಪ್ರಿಯರೇ. ಯಾಕಂದರೆ ಯೇಸುವಿನ ದೇಹ, ಯೇಸುವಿನ ರಕ್ತ ಅದು ಪರಿಶುದ್ಧತೆಯಿಂದ ತುಂಬಲ್ಪಟ್ಟಿದೆ, ಅದು ನೀತಿಯಿಂದ ತುಂಬಲ್ಪಟ್ಟಿದೆ ಪ್ರಿಯರೇ. ಆದುದರಿಂದ ಆ ನೀತಿಯುಳ್ಳ ರಕ್ತ, ಆ ನೀತಿಯುಳ್ಳ ಪರಿಶುದ್ಧವಾದ ರಕ್ತ ನಿಮ್ಮ ದೇಹವನ್ನು ಮಾತ್ರವಲ್ಲದೆ ನಿಮ್ಮ ಜೀವಿತವನ್ನೇ ಶುದ್ಧೀಕರಿಸ್ತದೆ. ನಿಮ್ಮ ದೇಹಕ್ಕೆ ಮಾತ್ರ ಬಿಡುಗಡೆ ಅಲ್ಲ, ಆತ್ಮಕ್ಕೂ ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ. ಅಂಥ ಮಹಿಮೆಯಿಂದ ತುಂಬಲ್ಪಟ್ಟಂಥ ಪರಿಶುದ್ಧವಾದ ರಕ್ತ. ಪ್ರಿಯ ದೇವ ಜನರೇ, ಇವತ್ತು ನಿಮ್ಮ ಜೀವಿತದಲ್ಲಿ ವಾಕ್ಯಕ್ಕೆ ನೀವು ಎಷ್ಟು ಪ್ರಾಮುಖ್ಯತೆಯನ್ನು ನೀವು ಕೊಡ್ತಿದ್ದೀರೋ ಅದು ನನಗೆ ಗೊತ್ತಿಲ್ಲ. ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ವಾಕ್ಯವನ್ನು ನೀವು ಎಷ್ಟು ಗೌರವಿಸ್ತಿದ್ದೀರೋ ಆ ಗೌರವ ಅದು ನಿಮಗೆ ಸಿಗ್ತದೆ. ಆ ವಾಕ್ಯವನ್ನು ನೀವು ಎಷ್ಟು ಮಹಿಮೆ ಪಡಿಸ್ತೀರಾ, ಆ ವಾಕ್ಯದ ಮೂಲಕ ದೇವರಾದ ಕರ್ತನು ನಿಮ್ಮನ್ನು ಕೂಡ ಮಹಿಮೆ ಪಡಿಸುವನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ವಾಕ್ಯವನ್ನು ಘನಪಡಿಸಿದಾಗೆ ಬೇರೆ ಯಾವುದನ್ನು ಘನಪಡಿಸುವುದಿಲ್ಲ ಎಂಬುದಾಗಿ. ಪ್ರಿಯ ದೇವ ಜನರೇ, ವಾಕ್ಯವೆಂಬಾತನೇ ವಾಕ್ಯವನ್ನೇ ಘನಪಡಿಸುವುದಾದರೆ ನಾವು ಯಾಕೆ ಘನಪಡಿಸಬಾರ್ದು ಪ್ರಿಯರೇ? ಯಾಕಂದರೆ ನಮಗೆ ಪ್ರತಿನಿತ್ಯವೂ ನಮ್ಗೆ ಆಯುಷ್ಕಾಲಕ್ಕೆ ಒಂದೊಂದು ದಿನವನ್ನು ಕೂಡಿಸಿಕೊಟ್ಟು ಆ ಒಂದೊಂದು ಕ್ಷಣದಲ್ಲಿ ಕೂಡ ಕಣ್ಣು ರೆಪ್ಪೆ ಮುಚ್ಚದೆ ನನಗೋಸ್ಕರ ನಿಮಗೋಸ್ಕರವಾಗಿ ಕಾದು ಕಾಪಾಡಿ ನಡೆಸ್ತಿರುವಂಥ ಆ ಪರಲೋಕದ ನಮ್ಮ ತಂದೆಯಾದ ದೇವರನ್ನು, ಆ ಕರ್ತನಾದ ಯೇಸುವನ್ನು ನಾವು ಮಹಿಮೆ ಪಡಿಸುವುದಾದರೆ ನಮ್ಮ ಜೀವಿತದಲ್ಲಿ ಜಯದ ಮೇಲೆ ಜಯ, ಆಶೀರ್ವಾದದ ಮೇಲೆ ಆಶೀರ್ವಾದ, ಕೃಪೆಯಿಂದ ಕೃಪೆಗೆ ಆತನು ನಡೆಸುವನಾಗಿದ್ದಾನೆ ಪ್ರಿಯರೇ. ಆದುದರಿಂದ ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಕೊಟ್ಟಿರುವಂಥ ಈ ಒಳ್ಳೆ ಕೃಪೆ ಸಮಯವನ್ನು, ಈ ಅಮೂಲ್ಯವಾದ ಈ ಸಮಯವನ್ನು ಬೆಲೆಯುಳ್ಳದ್ದು, ಮಾನ್ಯವಾದದ್ದೆಂಬುದಾಗಿ ಗೌರವಿಸ್ತಾ, ಸನ್ಮಾನಿಸುತ್ತಾ, ಜೀವ ಸ್ವರೂಪನಾದ ಯೇಸುವಿನ ಬಳಿಗೆ ಆತನ ವಾಕ್ಯಗಳನ್ನು ಕೇಳುವುದಕ್ಕಾಗಿ ನಿಮ್ಮ ಹೃದಯಗಳನ್ನು ದೇವರ ಹಸ್ತಕ್ಕೆ ನೀವು ಒಪ್ಪಿಸಿಕೊಡುವುದಾದರೆ ನಿಮ್ಮ ಹೃದಯಗಳಲ್ಲಿ ದೇವರು ತನ್ನ ವಾಕ್ಯದ ಬೀಜವನ್ನು ಬಿತ್ತಿ ನಿಮ್ಮ ಜೀವಿತದಲ್ಲಿ 100ರಷ್ಟು, 60ರಷ್ಟು, 40ರಷ್ಟು ಫಲವನ್ನು ಉಂಟು ಮಾಡುವಂತೆ ಪರಲೋಕದ ತಂದೆಯಾದ ದೇವರು ವಾಕ್ಯವೆಂಬ ಆತನು ನಡೆಸುವನಾಗಿದ್ದಾನೆ. ಆದುದರಿಂದ ಪ್ರಿಯರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ವಾಕ್ಯವನ್ನು ಕೇಳುವಂಥ ನಿಮ್ಮೊಂದಿಗೂ ಆತನು ತನ್ನ ವಾಕ್ಯದ ಮೂಲಕ ಮಾತನಾಡುವನಾಗಿದ್ದಾನೆ. ನನಗೂ ನಿಮಗೂ ಆತನು ಬೋಧಿಸುವನಾಗಿದ್ದಾನೆ. ಆತನ ಪರಿಶುದ್ಧವುಳ್ಳ ಜೀವವುಳ್ಳ ಮಾತುಗಳನ್ನು ಕೇಳುವುದಕ್ಕಾಗಿ ನಮ್ಮ ಹೃದಯದ ಕಿವಿಗಳನ್ನು ನಾವು ತೆರೆಯುವ ಪ್ರಿಯರೇ. ಆತನ ಜೀವವುಳ್ಳ ವಾಕ್ಯ ನಮ್ಮ ಜೀವಿತಕ್ಕೆ ಬೇಕೇ ಬೇಕು. ನಿಮ್ಮ ಜೀವಿತವನ್ನು ನಡೆಸುವುದಕ್ಕೋಸ್ಕರ ಆ ವಾಕ್ಯವೆಂಬ ಆತನಿಗೆ ನಾವು ನಮ್ಮನ್ನು ಒಪ್ಪಿಸಿಕೊಡುವ.
ಆದುದರಿಂದ ಇಂದಿನ ದಿನದಲ್ಲಿ ದೇವರು ತನ್ನ ವಾಕ್ಯವನ್ನು ಘನಪಡಿಸುವಂಥ ವಾಕ್ಯ, ಕೊರಿಂಥದವರಿಗೆ ಬರೆದ ಪತ್ರಿಕೆ, ಸಭೆಗೆ ಪೌಲನು ಕೊರಿಂಥ ಸಭೆಗೆ ಬರೆದ ಪತ್ರಿಕೆ, 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಸಂಧಿ 58ನೇ ವಚನವನ್ನು ನಾವು ಧ್ಯಾನ ಮಾಡುವ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿರಿ, ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಪ್ರಿಯ ದೇವ ಜನರೇ, ಇಲ್ಲಿ ದೇವರಾದ ಕರ್ತನು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ಇಲ್ಲಿ ವಾಕ್ಯವೆಂಬಾತನು, ನೀವು ವಾಕ್ಯವನ್ನು ಕೇಳುವಂತ ನೀವು ಕೂಡ ಕರ್ತನ ಸೇವೆಯಲ್ಲಿ ನೀವು ಪಾಲುಗಾರರಾಗಿದ್ದೀರಾ. ಪ್ರಿಯರೇ, ನೀವು ವಾಕ್ಯವನ್ನು ಕೇಳುವುದು ಮಾತ್ರವಲ್ಲದೆ, ನೀವು ಮಾತ್ರ ವಾಕ್ಯವನ್ನು ಕೇಳಿ ಅದನ್ನು ಕೈಕೊಂಡು ನಡೆಯುವುದು ಮಾತ್ರವಲ್ಲದೆ, ಇತರಿಗೂ ಅದನ್ನು ನೀವು ತಿಳಿಯಪಡಿಸುವಂಥ ವೇಳೆಯಲ್ಲಿ ನೀವು ಪರಲೋಕದ ಅಂಬಾಸಿಡರ್ಗಳಾಗಿ, ಅಂದರೆ ಎಷ್ಟೋ ಜನರು ಕಷ್ಟ, ಸಂಕಟ, ಹಿಂಸೆ, ವೇದನೆ, ಅವಮಾನ, ನಿಂದೆಗಳ ಮಧ್ಯದಲ್ಲಿ, ರೋಗಗಳ ಮಧ್ಯದಲ್ಲಿ, ಸೈತಾನನ ಕಟ್ಟಲ್ಪಟ್ಟಂತ ಬಂಧನದಲ್ಲಿ ಬಿದ್ದು ನರಳಾಡುತ್ತಿರುವಂಥ ಜನರಿಗೋಸ್ಕರವಾಗಿ, ಯಾಕಂದರೆ ನಿಮ್ಮ ನೆರೆಹೊರೆಯವರಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಹತ್ರ ಅನೇಕ ರೀತಿಯಲ್ಲಿ ಅವರ ನೋವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುವಂಥ ವೇಳೆಯಲ್ಲಿ, ನಿಮ್ಮೊಂದಿಗೆ ಮಾತನಾಡುವಂಥ ವೇಳೆಯಲ್ಲಿ ನೀವು ಕೇಳಿದಂಥ ವಾಕ್ಯ ನಿಮ್ಮನ್ನು ನಡೆಸಿದಂಥ, ಆಶೀರ್ವದಿಸಿ ಕೈ ಹಿಡಿದು ನಡೆಸಿದಂಥ ಅದೇ ವಾಕ್ಯವನ್ನು ಅವರಿಗೆ ನೀವು ತಿಳಿಯಪಡಿಸುವಾಗ, ಆ ಎಲ್ಲ ಬಂಧನಗಳಿಂದ ಆ ವಾಕ್ಯ, ಅವರು ಕೇಳಿದ, ನೀವು ತಿಳಿಯಪಡಿಸಿದಂಥ ವಾಕ್ಯ, ಅವರು ಕೇಳಿದಂಥ ವಾಕ್ಯ ಆ ಬಂಧನದಿಂದ ಅವರನ್ನು ಬಿಡುಗಡೆಗೊಳಿಸ್ತದೆ. ಅದು ಮಾತ್ರವಲ್ಲದೆ ಪ್ರಿಯ ದೇವ ಜನರೇ, ದೇವರಾದ ಕರ್ತನು ನಿಮ್ಮನ್ನು ಕುಟುಂಬವನ್ನು ಕೂಡ ಆಶೀರ್ವದಿಸುವವನಾಗಿದ್ದಾನೆ. ಇಂದಿನ ದಿನದಲ್ಲಿ ಪ್ರಿಯ ದೇವ ಜನರೇ, ಎಷ್ಟೋ ಜನರನ್ನು ದೇವರಾದ ಕರ್ತನು ಹೆಸರಿಡಿದು ಕರೆದಿದ್ದಾನೆ. ಎಷ್ಟೋ ಸಾರಿ ಪ್ರವಾದನೆಯಾಗಿ ಸೇವೆ ವಿಚಾರದಲ್ಲಿ ಎಚ್ಚರಿಸಿದ್ದಾನೆ. ಯಾಕಂದ್ರೆ ಪ್ರತಿ ಒಬ್ಬೊಬ್ಬರು ದೇವರ ಆತ್ಮನ ಮೂಲಕ ನಡೆಸಲ್ಪಡುವ ಪ್ರತಿಯೊಂದು ಸೇವೆಯಲ್ಲಿ ಮುಂದೆ ಹೋಗುವಂತ, ಸೇವೆಯಲ್ಲಿ ಹೋಗುವಂತ ಪ್ರತಿ ಒಂದೊಂದು ದೇವ ಜನರೇ, ನೀವು ತಾಯಿಯ ಗರ್ಭದಲ್ಲಿ ನೀವು ಇರುವಾಗಲೇ, ತಾಯಿಯ ಗರ್ಭದಲ್ಲೇ ನಿಮ್ಮನ್ನು ಇರಿಸಿ, ತಾಯಿಯ ಗರ್ಭದಲ್ಲೇ ನಿಮ್ಮನ್ನು ಪ್ರತಿಷ್ಠೆ ಪಡಿಸಿ, ತನ್ನ ಮಹಿಮೆಗೋಸ್ಕರವಾಗಿ ನಿಮ್ಮನ್ನು ಆರಿಸಿಕೊಂಡು ಇಂದಿನ ದಿನದಲ್ಲಿ ಲೋಕದಲ್ಲಿ ದೇವರ ನಾಮವು ಪ್ರಖ್ಯಾತಿ ಹೊಂದಬೇಕು, ಮಹಿಮೆ ಹೊಂದಬೇಕೆಂಬುದಾಗಿ ನಿಮ್ಮನ್ನು ಪ್ರತಿಷ್ಠೆ ಪಡಿಸಿ ಈ ಲೋಕದಲ್ಲಿ ನಿಮ್ಮನ್ನು ಕರೆದಂಥ ದೇವರು, ಇಂದಿನ ದಿನದಲ್ಲಿ ಎಷ್ಟೋ ಜನರು ಸೇವೆ ಎಂಬುದಾಗಿ ದೇವರು ಕೊಡಲ್ಪಟ್ಟಂತ ಸೇವೆಯನ್ನು, ದೇವರು ಆರಿಸಿಕೊಂಡದ್ದನ್ನು ಇವತ್ತು ಎಷ್ಟೋ ಜನರು ತಾತ್ಸಾರ ಮಾಡಿ ಇವತ್ತು ತಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಪ್ರಿಯರೇ, ಯಾಕಂದ್ರೆ ಪ್ರಿಯರೇ, ದೇವರಾದ ಕರ್ತನು ಸೇವೆ ಎಂಬುದಾಗಿ ಹೇಳುವುದಾದರೆ ಅದು ಉನ್ನತವಾದ ಜಾಬ್ ಆಗಿದೆ. ನಾವು ಈ ಲೋಕದ ಕೆಲಸ ಕಾರ್ಯಗಳನ್ನು ಎಷ್ಟೊಂದು ನಂಬಿಗಸ್ತಕರಾಗಿ ನಾವು ಮಾಡ್ತೀವಿ, ಅದೇ ರೀತಿಗೆ ಪರಲೋಕದ ತಂದೆಯಾದ ದೇವರು, ನನ್ನನ್ನು ನಿಮ್ಮನ್ನು ಕರೆದಂಥ ದೇವರು, ಆತನು ಪರಲೋಕದ ತಂದೆಯಾದ ದೇವರು, ಆ ಯಜಮಾನನಿಗೆ ನಾವು ಎಷ್ಟು ನಂಬಿಗಸ್ತಕರಾಗಿ ನಾವು ನಡೆದುಕೊಳ್ತಾ ಇದ್ದೀವಿ. ಕಳೆದ ದಿನದಲ್ಲಿ ನಾನು ದೇವರ ವಾಕ್ಯವನ್ನು ನಾನು ಧ್ಯಾನ ಮಾಡುವಂಥ ವೇಳೆಯಲ್ಲಿ, ಸ್ವಾಮಿ, ಮುಂದಿನ ವಾರದಲ್ಲಿ ಅಂದರೆ ಸಂಡೇ, ಆದಿತ್ಯವಾರ
ವಿಶ್ರಾಂತಿಕರವಾದ ಈ ದಿನದಲ್ಲಿ ಏನು ವಾಕ್ಯ ಕೊಡಬೇಕೆಂಬುದಾಗಿ ದೇವರ ಆತ್ಮನೊಂದಿಗೆ ಮಾತನಾಡುವಾಗ ನನ್ನ ಆಲೋಚನೆ ಪ್ರಕಾರ ನಾನು ಕೆಲವು ವಾಕ್ಯಗಳನ್ನು ನಾನು ತೆಗೆದೆ. ಈ ವಾಕ್ಯ ಕೊಡ್ಬೋದು, ಈ ವಾಕ್ಯ ಕೊಡ್ಬೋದು ಎಂಬುದಾಗಿ. ಅದು ದೇವರಾದ ಕರ್ತನು ನೇರವಾಗಿ ಈ ವಾಕ್ಯವನ್ನು ನೀನು ತಿಳಿಯಪಡಿಸು ಮಗನೇ. ಈ ವಾಕ್ಯವನ್ನು ಓದುವಾಗ ನನಗಾಯ್ತು, ಅಯ್ಯೋ ನಾನು ಏನನ್ನು ನಾನು ಕೊಡಲಿ, ನಾನು ಏನನ್ನು ಮಾತನಾಡಿ ಜನರು ಇದನ್ನು ಯಾವ ರೀತಿಗೆ ರಿಸೀವ್ ಮಾಡಿಕೊಳ್ತಾರೆ. ಅನೇಕ ರೀತಿಯಲ್ಲಿ ಆಲೋಚಿಸುವಂಥ ವೇಳೆಯಲ್ಲಿ ದೇವರಾದ ಕರ್ತನೆ ಹೇಳಿದ ಒಂದೇ, ಮಗನೇ ಈ ವಾಕ್ಯವನ್ನು ನೀನು ಮಾತನಾಡು. ಕೇಳುವಂಥ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ನಾನು ಮಾತನಾಡ್ತೀನಿ, ನಾನು ಕಾರ್ಯ ಮಾಡ್ತೀನಿ ಎಂಬುದಾಗಿ ದೇವರಾದ ಕರ್ತನು ಏನು ಮಾತನಾಡಿದನ ಅದಕ್ಕೆ ನಾನು ಒಬ್ಬೆ ಆಗಲೇಬೇಕು. ನಾನು ಒಬ್ಬೆ ಆಗಿದ್ದೀನಿ. ಪ್ರಿಯ ದೇವ ಜನರೇ, ಇವತ್ತಿನ ದೇವರ ಕಣ್ಣುಗಳು, ದೇವರ ಹಸ್ತ ನಿಮ್ಮನ್ನು ನೋಡ್ತಾ ಇರುವುದರಿಂದ, ದೇವರ ಹಸ್ತ ನಿಮ್ಮೊಂದಿಗೆ ಇರುವುದರಿಂದ ಇವತ್ತು ಎಷ್ಟೋ ಜನರು ತೊಳಲಿ ಬಳಲಿ ನಾಶವಾಗಿ ಹೋಗ್ತಿದ್ದಾರೆ. ಪ್ರಿಯ ದೇವ ಜನರೇ, ಇವತ್ತು ನಿಮ್ಮ ಕಣ್ಣ ಮುಂದೆ ನಿಮ್ಮ ನೆರೆ ಹೊರೆಯವರಾಗ್ಲಿ, ನಿಮ್ಮ ಕುಟುಂಬಸ್ಥರಾಗ್ಲಿ, ನಿಮ್ಮ ಸ್ನೇಹಿತರಾಗ್ಲಿ, ಎಷ್ಟೋ ಜನರು ನಾನಾ ವಿಧವಾದ ರೀತಿಯಲ್ಲಿ ಸೈತಾನನ ಬಂಧನದಿಂದ ಕಟ್ಟಲ್ಪಟ್ಟು ಅನೇಕ ರೀತಿಯಲ್ಲಿ ವೈದ್ಯರಿಂದ ಗುಣಪಡಿಸಲಿಕ್ಕೆ ಅಸಾಧ್ಯವಾದಂಥ ರೋಗಗಳಿಂದ ಬಿದ್ದು ನರಳಾಡ್ತಿದ್ದಾರೆ. ಪ್ರಿಯರೇ, ಅಂಥವರಿಗೆ ದೇವರಾದ ಕರ್ತನು ನಿಮ್ಮನ್ನು ಅವರ ಮಧ್ಯದಲ್ಲಿ ಪರಲೋಕದ ಬೆಳಕನ್ನಾಗಿ ನಿಮ್ಮನ್ನು ಇಟ್ಟಿದ್ದಾನೆ. ಪ್ರಿಯರೇ, ದೇವರು ಕೊಟ್ಟಿರುವಂಥ ಆಯುಷ್ಕಾಲವನ್ನು, ದೇವರು ಕೊಟ್ಟಿರುವಂಥ ಈ ಕೃಪೆ ಸಮಯವನ್ನು ಪ್ರಿಯ ದೇವ ಜನರೇ, ಯಾವ ರೀತಿಯಾಗಿ ಕೂಡ ನೀವು ವ್ಯರ್ಥ ಮಾಡದೆ, ಇದು ನನಗೋಸ್ಕರ ದೇವರ ಆತ್ಮನು ಇಂದಿನ ದಿನದಲ್ಲಿ ಮಾತನಾಡಿದ್ದಾನೆ. ಇಂದಿನ ದಿನದಲ್ಲಿ ನಾನು ದೇವರಾದ ಕರ್ತನಿಗೆ ನಾನು ವಿಧೇಯನಾಗ್ತೀನಿ. ನನ್ನ ಬಾಯಲ್ಲಿ ದೇವರು ತನ್ನ ವಾಕ್ಯವನ್ನು ಇಟ್ಟಿದ್ದಾನೆ, ಆ ಮಹಿಮೆಯನ್ನು ಇಟ್ಟಿದ್ದಾನೆ, ಆ ಅದ್ಭುತವನ್ನು ಇಟ್ಟಿದ್ದಾನೆ. ನಾನು ಇನ್ನೊಬ್ಬರಿಗೆ ದೇವರ ವಾಕ್ಯದ ಮೂಲಕ ನಾನು ಮಾತನಾಡ್ತೇನೆ. ದೇವರ ಅದ್ಭುತ ಅವರ ಜೀವಿತದಲ್ಲಿ ನಡೆಯಲ್ಪಡಬೇಕು. ಅವರು ಯೇಸುವನ್ನು ಕಂಡುಕೊಳ್ಬೇಕು, ಅವರ ರಕ್ಷಣೆ ಹೊಂದಬೇಕು. ಈ ಆಸಕ್ತಿ ಪ್ರಿಯ ದೇವ ಜನರೇ ನಿಮ್ಮಲ್ಲಿ ಉಂಟಾಗಬೇಕು. ಪ್ರಿಯರೇ, ಯಾಕಂದರೆ ದೇವರು ಈಗಲೂ ನಿಮ್ಮನ್ನು ಎರಡು ಹಸ್ತಗಳಿಂದ ಕರೆಯುತ್ತಾ, ನನ್ನ ಮಗನೇ, ನನ್ನ ಮಗಳೇ ಎಂಬುದಾಗಿ. ಪ್ರಿಯ ದೇವ ಜನರೇ, ಎಲ್ಲವನ್ನು ಕಳಕೊಂಡ ನಂತರ ಸೇವೆ ಮಾಡಬೇಕೆಂಬುದಾಗಿ ಹೇಳಿದ್ರು ಕೂಡ ಮಾಡಲಿಕ್ಕಾಗಲ್ಲ. ಪ್ರಿಯರೇ, ದೇವರು ಎಲ್ಲವನ್ನು, ಆರೋಗ್ಯವನ್ನು, ಬಲವನ್ನು, ಶಕ್ತಿಯನ್ನು ಕೊಟ್ಟಿರುವಾಗ ದೇವರ ಮಹಿಮೆಗೋಸ್ಕರವಾಗಿ ನಮ್ಮ ಕುಟುಂಬದಲ್ಲಿ, ನಮ್ಮ ನೆರೆಹೊರ ಮಧ್ಯದಲ್ಲಿ, ನಮ್ಮ ಸ್ನೇಹಿತರ ಮಧ್ಯದಲ್ಲಿ ಯಾರ್ಯಾರಿಗೆ ದೇವರ ವಾಕ್ಯದ ಅಗತ್ಯತೆಗಳಿದೆಯೋ, ಪ್ರಾರ್ಥನೆ ಅಗತ್ಯ ಇದೆಯೋ ಅಂಥ ಜನರ ಮಧ್ಯದಲ್ಲಿ ನೀವು ಸೇವೆ ಮಾಡಿ. ಯಾಕಂದರೆ ಕ್ರಿಸ್ತನು ಅತಿ ಶೀಘ್ರದಲ್ಲಿ ಆತನ ಬರಲಿಕ್ಕಿದೆ. ಪ್ರಿಯರೇ, ಆತನ ಮುಂದೆ ಯಥಾಸ್ಥಿತಿಯಲ್ಲಿ ನೀವು ನಿಲ್ಲಿಕ್ಕಿದೆ. ಪ್ರಿಯರೇ, ಅಂದಿನ ದಿನದಲ್ಲಿ ದೇವರಾದ ಕರ್ತನು ಕೇಳುವಾಗ, ಮಗನೇ, ಮಗಳೇ, ನಿನ್ನನ್ನು ನಾನು ಕರೆದಿದ್ದೆ, ನಿನ್ನನ್ನು ಸೇವೆಗೆ ನಾನು ಆರಿಸಿಕೊಂಡಿದ್ದೆ, ನಿನ್ನಲ್ಲಿ ನನ್ನ ಆತ್ಮನನ್ನು ಇರಿಸಿದ್ದೆ, ಯಾಕೆ ನೀನು ಮಾಡಲಿಲ್ಲ ಎಂಬುದಾಗಿ ಹೇಳುವುದಾದರೆ, ಸ್ವಾಮಿ ನನಗೆ ಗೊತ್ತಿರಲಿಲ್ಲ ಎಂಬುದಾಗಿ ಹೇಳಿದೆ, ಆಗುವುದಿಲ್ಲ. ಪ್ರಿಯರೇ, ಆಗ ಕಾರಣಗಳನ್ನು ದೇವರ ಮುಂದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರಾದ ಕರ್ತನು ಕೊಟ್ಟಿರುವಂಥ ಈ ಕೃಪೆ ಸಮಯವನ್ನು ನೀವು ಉಪಯೋಗಿಸಿ, ನಿಮ್ಮ ಮೂಲಕವಾಗಿ ಅದ್ಭುತ ಕಾರ್ಯಗಳಾಗ್ತದೆ. ಪ್ರಿಯರೇ, ಯಾಕಂದ್ರೆ ನಿಮ್ಮ ಜೊತೆಗಾರನು ದೇವರ ಆತ್ಮನು ನಿಮ್ಮ ಜೊತೆಯಲ್ಲೇ ಇದ್ದಾನೆ. ನಿಮ್ಮ ಬಾಯಿಂದ ಹೊರಡುವಂಥ ಒಂದೊಂದು ಮಾತುಗಳು ದೇವರಾದ ಕರ್ತನನ್ನು ಮಹಿಮೆ ಪಡಿಸುವಂಥದ್ದಾಗಿರಬೇಕು. ಶಾಪದ ಮಾತುಗಳು ನಿಮ್ಮ ಬಾಯಿಂದ ಹೊರಡಬಾರದು. ಆಶೀರ್ವಾದದ ಮಾತುಗಳು ನಿಮ್ಮ ಬಾಯಿಂದ ಹೊರಡಲಿ. ಪ್ರಿಯ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ, ಜೀವ ಮರಣ ನಾಲಿಗೆಯ ವಶ, ವಚನ ಪ್ರಿಯರು ಅದನ್ನು ಅನುಭವಿಸುವರೆಂಬುದಾಗಿ. ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ಈ ವಾಕ್ಯ ಡಿಫ್ರೆಂಟ್ ಆಗಿದೆ.
ಯಾಕಂದ್ರೆ ಪ್ರತಿಯೊಬ್ಬ ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ದೇವರಾದ ಕರ್ತನು ನಿಮ್ಮನ್ನು ತಾಯಿಯ ಗರ್ಭದಲ್ಲಿ ನಿಮ್ಮನ್ನು ತನಗೋಸ್ಕರ ಪ್ರತಿಷ್ಠಿಸಿಕೊಂಡಿದ್ದಾನೆ. ನಿಮ್ಮ ಮೇಲೆ ನಂಬಿಕೆಯನ್ನಿಟ್ಟಿದ್ದಾನೆ ಪ್ರಿಯರೇ. ನಿಮ್ಮ ಒಬ್ಬೊಬ್ಬರನ್ನು ಹೆಸರಿಡಿದು ಕರೆದಂತ ದೇವರು ಕೊಟ್ಟಿರುವಂತ, ದೇವರು ತೆರೆದಿರುವಂತ ಈ ಕೃಪೆ ಸಮಯವನ್ನು ಹಾಳು ಮಾಡಬೇಡಿ. ಆ ಕೃಪೆಯ ಬಾಗಿಲು ಮುಚ್ಚುವುದರ ಒಳಗಾಗಿ ನಂತರ ಅಯ್ಯೋ ದೇವರೇ ಎಂಬುದಾಗಿ ಹೇಳುವುದಾದರೆ ಅದಕ್ಕೆ ದೇವರು ಕಾರಣನಲ್ಲ. ಯಾಕಂದ್ರೆ ಅದಕ್ಕಿಂತ ಮುಂಚೆ ದೇವರು ನಿಮ್ಮನ್ನು ಪ್ರೀತಿ ಮಾಡಿದ್ದರಿಂದ, ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ನಡೆಸುವುದಕ್ಕೋಸ್ಕರ, ನಿಮ್ಮನ್ನು ತನ್ನ ಪಾತ್ರೆಯನ್ನಾಗಿ ತನ್ನ ಹಸ್ತದಲ್ಲಿ ಉಪಯೋಗಿಸುವುದಕ್ಕೋಸ್ಕರವಾಗಿ ನಿಮ್ಮನ್ನು ಹೆಸರಿಡಿದು ನಿಮ್ಮನ್ನು ಪ್ರವಾದನೆಯಾಗಿ ಕರೆದು ನಿಮ್ಮನ್ನು ಎಚ್ಚರಿಸಿ ನಿಮ್ಮನ್ನು ಕರೆದಂತ ದೇವರ ಸ್ವರವನ್ನು ತಾತ್ಸಾರ ಮಾಡಬೇಡಿ ಪ್ರಿಯರೇ. ದೇವರ ವಾಕ್ಯವನ್ನು ತಾತ್ಸಾರ ಮಾಡಬೇಡಿ ಪ್ರಿಯರೇ. ದೇವರ ವಾಕ್ಯ ಜೀವದಿಂದ ತುಂಬಿದೆ. ಆ ಜೀವ ನಿಮ್ಮೊಳಗೆ ಇದೆ. ನಿಮ್ಮ ಹೃದಯ ಎಂಬ ಆಲಯದಲ್ಲಿ ಅದನ್ನು ಬಚ್ಚಿಟ್ಟುಕೊಳ್ಳಿ. ಅನೇಕ ಜನರಿಗೆ ನೀವು ಆಶೀರ್ವಾದಕರವಾಗಿರ್ರಿ ಪ್ರಿಯರೇ. ನಿಮ್ಮ ಮೂಲಕವಾಗಿ ದೇವರಾದ ಕರ್ತನು ಚಲಿಸುವವನಾಗಿದ್ದಾನೆ. ನಿಮ್ಮ ಮೂಲಕವಾಗಿ ದೇವರಾದ ಕರ್ತನು ಅದ್ಭುತ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ನಿಮ್ಮ ಬಾಯ ಮಾತಿನ ಮೂಲಕ ದೇವರು ತನ್ನ ವಾಕ್ಯದ ಮೂಲಕವಾಗಿ ಅನೇಕ ಹೃದಯಗಳನ್ನು ಟಚ್ ಮಾಡುವವನಾಗಿದ್ದಾನೆ. ಈ ಅವಕಾಶವನ್ನು ಕಳ್ಕೊಳ್ಬೇಡಿ ಪ್ರಿಯರೇ. ಈ ಅವಕಾಶವನ್ನು ಕಳ್ಕೊಳ್ಬೇಡಿ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ನೀವು ಕೇಳುವುದು ಮಾತ್ರವಲ್ಲದೆ ಇನ್ನು ಅನೇಕರಿಗೆ ನೀವು ಇದನ್ನು ಶೇರ್ ಮಾಡಿ. ಯಾಕಂದರೆ ಪ್ರಿಯ ದೇವಜನರೇ, ನೀವು ಇದ್ದಂಥ ಸ್ಥಿತಿಯಲ್ಲಿ ಇರಲಿಕ್ಕೆ, ಇದ್ದಂಥ ತರಗತಿಯಲ್ಲಿ ಇರಲಿಕ್ಕೆ ದೇವರು ನಿಮ್ಮನ್ನು ಕರೀಲಿಲ್ಲ. ತರಗತಿಯಿಂದ ತರಗತಿಗೆ ತೇರ್ಗಡೆ ಹೊಂದುವುದಕ್ಕೋಸ್ಕರವಾಗಿ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ನಿಮ್ಮನ್ನು ನಡೆಸುವುದಕ್ಕೋಸ್ಕರವಾಗಿ ದೇವರಾದ ಕರ್ತನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮಲ್ಲಿ ಯಾವುದೇ ಬಾಧೆಗಳಿರ್ಬೋದು, ಯಾವುದೇ ನೋವುಗಳಿರ್ಬೋದು, ಯಾವುದೇ ರೋಗಗಳೇ ಇರ್ಬೋದು, ಅದು ನಿಮ್ಮ ಬಾಯ ಮಾತಿನ ಮೂಲಕವಾಗಿ ದೇವರಾದ ಕರ್ತನು ನಿಮ್ಮ ಬಾಯ ಮಾತಿನ ಮೂಲಕ ಮಹಿಮೆ ಹೊಂದುವವನಾಗಿದ್ದಾನೆ. ಅದನ್ನು ಗುಣಪಡಿಸಲಿಕ್ಕೆ ದೇವರಾದ ಕರ್ತನು ನಿಮಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ, ಆ ಬಲವನ್ನು ಕೊಟ್ಟಿದ್ದಾನೆ, ಆ ಕೃಪೆಯನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ನೀವು ಅಪನಂಬಿಗಸ್ತಕರಾಗಿ ನೆಗೆಟಿವ್ ಮಾತನಾಡಲಿಕ್ಕೆ ಹೋಗಬೇಡಿ. ನಿಮ್ಮ ದೇಹ ಎಂಬ ಗುಡಾರಕ್ಕೆ ದೇವರ ವಾಕ್ಯದ ಜೀವವನ್ನು ನೀವು ಮಾತನಾಡಿ. ನಿಮ್ಮ ದೇಹದಲ್ಲಿ ಜೀವವಿಲ್ಲದಂತಹ ಸಂಗತಿಗಳಲ್ಲಿ ಜೀವವನ್ನು ಉಂಟು ಮಾಡ್ತದೆ. ಪ್ರಿಯ ದೇವಜನರೇ, ನಿನ್ನ ಕರ್ತನು ಪ್ರೀತಿ ಸ್ವರೂಪನಾದ ದೇವರು. ಪ್ರಿಯರೇ, ಆತನ ಶಾಶ್ವತವಾದ ಪ್ರೀತಿಯಿಂದ ಇವತ್ತು ನನ್ನನ್ನು ನಿಮ್ಮನ್ನು ಸೆಳೆದುಕೊಂಡಿದ್ದಾನೆ. ನನಗೆ ಇನ್ನು ಸಮಯ ಇದೆ ಎಂಬುದಾಗಿ ನೀವು ಸಮಯವನ್ನು ಕಳಕೊಳ್ಳುವುದಾದರೆ ಕಳೆದಂಥ ಸಮಯ ತಿರುಗಿ ಬರುವುದಿಲ್ಲ ಪ್ರಿಯರೇ. ಕಳೆದಂಥ ಸಮಯ ತಿರುಗಿ ಬರುವುದಿಲ್ಲ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಎಂದೇಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಎಂದೇಗಲೇ. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಕ್ರಿಸ್ತನ ಹತ್ರ ಬಂದೀಗ, ಕ್ಷಮಾಪಣೆ ನೀ ಹೊಂದೀಗ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಎಂದೇಗಲೇ. ಕೃಪಾ ಕಾಲವು ಎಂದೇಗಲೇ.
ಬಿಡಲೇ. ಪ್ರಿಯ ದೇವ ಜನರೇ, ಕೃಪೆ ಕಾಲ ಇದು, ಇಂದಿನ ದಿನ, ಈ ಸಮಯ ಕೃಪೆ. ಓ ನಾಳೆ ಸಿಗ್ತದೆ, ನಾಡ್ದು ನೋಡುವ ಎಂಬುದಾಗಿ ಹೇಳಿದರೆ, ಕೆಡುಕನು, ಶೋಧಕನು, ವೈರಿಯಾದ ಸೈತಾನನು ನಿಮ್ಮ ಜೀವಿತವನ್ನು ನಾಶನದ ಹಾದಿಯಲ್ಲಿ ನಡೆಸುವನಾಗಿದ್ದಾನೆ. ನಿಮ್ಮ ಆಲೋಚನೆಯನ್ನು ಲೋಕದ ಕಡೆಗೆ ತಿರುಗಿಸುವನಾಗಿದ್ದಾನೆ. ನಿಮ್ಮ ಮನಸ್ಸನ್ನು ಮಂಕುತನ ಮಾಡಿಬಿಡುವನಾಗಿದ್ದಾನೆ. ಆದರೆ ಈ ಸಂದರ್ಭ, ಈ ಸಮಯದಲ್ಲಿ ಪ್ರಿಯ ದೇವ ಜನರೇ, ಸೇವೆ, ದೇವರ ವಾಕ್ಯ ಹೇಳ್ತದೆ, ಸೇವೆ ಎಷ್ಟೊಂದು ಹಲ್ಲೆಲೂಯಾ ತಾಳ್ಮೆಯಿಂದ, ಸಮಾಧಾನದಿಂದ, ಅದು ತಾಳ್ಮೆಯನ್ನು ಕೊಡ್ತದೆ, ಸಮಾಧಾನವನ್ನು ಕೊಡ್ತದೆ. ದೇವರ ವಾಕ್ಯ ನಮ್ಮನ್ನು ಸ್ಥಿರಪಡಿಸ್ತದೆ. ಪ್ರಿಯರೇ, ನಾವೇನನ್ನು ಕಳ್ಕೊಂಡಿದ್ದೇವೆ ಎಂಬುದಾಗಿ ತಿಳ್ಕೊಳ್ತೇವೋ ಅದನ್ನು ಎರಡರಷ್ಟಾಗಿ ಹೊಂದಿಕೊಳ್ಳುವಂತೆ ಆ ವಾಕ್ಯ ನಮ್ಮನ್ನು ನಡೆಸ್ತದೆ. ಯಾಕಂದರೆ ವಾಕ್ಯ ಎಲ್ಲದಕ್ಕೂ ಶಕ್ತಿ ಉಳ್ಳದಾಗಿದೆ. ವಾಕ್ಯ ಜೀವದಿಂದ ತುಂಬಿದೆ. ಆ ಜೀವ ನಮ್ಮನ್ನು ಜೀವದಲ್ಲಿ ನಡೆಸುವಂಥದ್ದಾಗಿದೆ. ಪ್ರಿಯ ದೇವ ಜನರೇ, ಇವತ್ತು ಲೋಕದಲ್ಲಿ ನಾನಾ ವಿಧವಾದ ರೀತಿಯಿಂದ ವೈದ್ಯರಿಂದ ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿದ್ದಂಥ ಎಷ್ಟೋ ಜನ ರೋಗದಲ್ಲಿ ಇವತ್ತು ನರಳಾಡ್ತಿದ್ದಾರೆ. ಅಂಥ ಜನರನ್ನು ಕೂಡ ದೇವರಾದ ಕರ್ತನು ನೋಡ್ತಿದ್ದಾನೆ. ಯಾಕಂದರೆ ನಿಮ್ಮನ್ನು ಅವರ ಬಳಿಗೆ ಕಳಿಸುವುದಕ್ಕೋಸ್ಕರವಾಗಿ, ನೀವು ಅವರಿಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ. ದೇವರ ವಾಕ್ಯ ಹೇಳ್ತದೆ, ನೀವು ರೋಗಿಗಳ ಮೇಲೆ ಎಣ್ಣೆಯನ್ನು ಹಚ್ಚಿ ಅವರ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸಿ ಆ ರೋಗ ಗುಣ ಆಗ್ತದೆ. ಯಾಕಂದ್ರೆ ಆ ಅಧಿಕಾರವನ್ನು ಕೂಡ ದೇವರಾದ ಕರ್ತನು ಕೊಟ್ಟಿದ್ದಾನೆ. ಪ್ರಿಯ ದೇವ ಜನರೇ, ಈ ಸೇವೆ ಎಂಬುದಾಗಿ ನೋಡುವುದಾದರೆ ಅದು ಅವರಿಗೆ, ಇದು ಇವರಿಗೆ ಎಂಬುದಾಗಿ ಅಲ್ಲ. ಪ್ರತಿಯೊಬ್ಬ ದೇವರ ಮಗನು, ಮಗಳು, ನಾನು ನೀವು ಯಾರೇ ಆಗಿರಲಿ, ಯೇಸು ಕ್ರಿಸ್ತನಿಂದ ರಕ್ತದ ಮೂಲಕ ಶುದ್ಧೀಕರಿಸಲ್ಪಟ್ಟಂತ ನಾನು ನೀವು ಯಾರೇ ಆಗಿರಲಿ, ದೇವರಿಗೋಸ್ಕರವಾಗಿ ನಾನು ನೀವು ಪ್ರತಿಷ್ಠಿಸಲ್ಪಟ್ಟಿದ್ದೇವೆ. ದೇವರಾದ ಕರ್ತನೇ ನಮ್ಮನ್ನು ಪ್ರತಿಷ್ಠೆ ಪಡಿಸಿದ್ದಾನೆ. ಪ್ರಿಯ ದೇವಜನರೇ, ನಾವು ದುಡಿಯದೆ ನಮಗೆ ಫ್ರೀಯಾಗಿ ಸಂಬಳ ಬರುವುದಿಲ್ಲ. ಅದೇ ರೀತಿಯಾಗಿ ಪರಲೋಕದ ಯಜಮಾನನು ಕೊಟ್ಟಿರುವಂಥ ಸೇವೆಯನ್ನು ನಾವು ಮಾಡದೆ ಆತ್ಮಗಳು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಆ ಸಂಬಳ ನಮಗೆ ಪರಲೋಕದ ಸಂಬಳ, ಆ ಪರಲೋಕದ ಸಮಾಧಾನ, ಅದು ನಿನ್ನ ಜೀವಿತದಲ್ಲಿ ತುಂಬಿಕೊಂಡಿರ್ತದೆ. ಪರಲೋಕದ ತಂದೆಯಾದ ದೇವರು ನಾನು ನೀನು ಮಾಡುವಂಥ ಸೇವೆಗೂ ಕೂಡ ಅದನ್ನು ಸಂಬಳವನ್ನು ಕೊಡುವನಾಗಿದ್ದಾನೆ. ತಲಾಂತುಗಳನ್ನು ಕೊಟ್ಟಿದ್ದಾನೆ. ಇನ್ನು 10 ತಲಾಂತನ್ನು ಕೊಡ್ತಾನೆ. ಇನ್ನು ಅನೇಕ ರಾಜ್ಯಗಳನ್ನು ಕೊಡ್ತಾನೆ. ಪ್ರಿಯ ದೇವ ಜನರೇ, ನಿಮ್ಮನ್ನು ನೀವು ಕಡೆಗಾಣಿಸಿಕೊಳ್ಬೇಡಿ. ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರುವುದಿಲ್ಲ, ನನಗೆ ವಾಕ್ಯ ವಿವರಿಸಲಿಕ್ಕೆ ಆಗುವುದಿಲ್ಲ, ನನಗೆ ವಾಕ್ಯವನ್ನು ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಆ ಮೈಂಡ್ ಸೆಟ್ ಅಲ್ಲಿ ನೀವು ಸೆಟ್ ಆಗಿದ್ದೀರಿ. ಆ ಮೈಂಡ್ ಸೆಟ್ ಇಂದ ನೀವು ಹೊರಗೆ ಬನ್ನಿ. ಯೇಸುವಿನ ಬಳಿಗೆ ನೀವು ಹೇಳಿ, ಸ್ವಾಮಿ ನನಗೆ ಸಹಾಯ ಮಾಡು. ದೇವರಾದ ಕರ್ತನೇ ನಿಮಗೆ ಸಹಾಯ ಮಾಡ್ತಾನೆ. ಆ ವಾಕ್ಯದ ರೆವಲ್ಯೂಷನ್ಗಳನ್ನು ನಿಮಗೆ ತಿಳಿಯಪಡಿಸ್ತಾನೆ. ಪ್ರಾರ್ಥನಾ ಆತ್ಮನ ವರವನ್ನು ನಿಮಗೆ ದಯಪಾಲಿಸಿ ಕೊಡ್ತಾನೆ. ಅದು ಮಾತ್ರವಲ್ಲದೆ ಪ್ರವಾದನೆಯ ವರಗಳನ್ನು ದೇವರು ಕೊಡ್ತಾನೆ. ಸತ್ಯಾರ್ಥಗಳನ್ನು ಕೂಡ ಅದನ್ನು ತಿಳಿಯಪಡಿಸುವನಾಗಿದ್ದಾನೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯವನ್ನು ನೀವು ಎಷ್ಟು ಪ್ರೀತಿ ಮಾಡ್ತೀರಾ, ದೇವರ ವಾಕ್ಯವನ್ನು ಎಷ್ಟು ನೀವು ರುಚಿ ನೋಡ್ತೀರಾ, ಅಷ್ಟೇ ರುಚಿ, ಅಷ್ಟೇ ಟೇಸ್ಟ್ ನಿಮ್ಮ ಜೀವಿತದಲ್ಲಿ ಇರ್ತದೆ. ಅದನ್ನು ನೀವು ಅನುಭವ ಸವಿದು ನೀವು ನೋಡ್ತೀರಾ. ಪ್ರಿಯರೇ, ವಾಕ್ಯ ನಿಮಗೆ ಮೋಸ ಮಾಡುವುದಿಲ್ಲ. ವಾಕ್ಯ ನಿಮ್ಮನ್ನು ಸುಳ್ಳಲ್ಲಿ ನಡೆಸುವುದಿಲ್ಲ. ವಾಕ್ಯ ನಿಮ್ಮನ್ನು ಸತ್ಯದಲ್ಲಿ ನಡೆಸ್ತದೆ. ವಾಕ್ಯ ನಿಮ್ಮನ್ನು ಆಶೀರ್ವದಿಸಿ ನಡೆಸ್ತದೆ. ಪ್ರಿಯರೇ, ವಾಕ್ಯ ನಿಮಗೆ ಮೋಸ ಮಾಡುವುದಿಲ್ಲ. ಯಾಕೆ? ವಾಕ್ಯ ಸತ್ಯವಾಗಿದೆ. ಆ ವಾಕ್ಯವೆಂಬಾತನೇ ಸತ್ಯ ದೇವರಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಎಷ್ಟೋ ಜನರು ದೇವರ ಆತ್ಮನು ಕೊಟ್ಟಿರುವಂಥ ಸೇವೆಯನ್ನು, ದೇವರಾದ ಕರ್ತನು ಎಷ್ಟೋ ಸಾರಿ ಅವರ ಹೆಸರನ್ನು ಹಿಡಿದು ಕರೆದಂಥ ವೇಳೆಯಲ್ಲಿ, ಆಯುಷ್ಕಾಲ ಇದೆ, ದಿನ ಇದೆ, ನನಗೆ ಆಗುವುದಿಲ್ಲ, ಹೀಗಾಗುವುದಿಲ್ಲ, ಹಾಗಾಗುವುದಿಲ್ಲ,
ನೆವಗಳನ್ನು ಹೇಳಿಕೊಂಡು ಸಮಯವನ್ನು ಕಳೀತಿದ್ದೀರಿ, ಅನೇಕರು ಕಳೀತಿದ್ದಾರೆ. ಪ್ರಿಯ ದೇವ ಜನರೇ, ನಿಮಗೆ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ, ದೇವರ ಆತ್ಮನ ಸಮಯ ಯಾವಾಗ ಬರ್ತದೆ ಎಂಬುದಾಗಿ ಗೊತ್ತಿಲ್ಲ. ಕೆಡುಕನು, ಶೋಧಕನು, ವೈರಿಯಾದ ಸೈತಾನನು ನಿಮ್ಮ ಜೀವಿತದಲ್ಲಿ ಯಾವ ರೀತಿ ನಿಮ್ಮನ್ನು ಅಟ್ಯಾಕ್ ಮಾಡ್ತಾನೆ ಎಂಬುದಾಗಿ ಗೊತ್ತಿರುವುದಿಲ್ಲ. ಅದು ದೇವರ ಆತ್ಮನಿಂದ ನೀವು ತುಂಬಲ್ಪಟ್ಟಿರುವುದಾದರೆ, ದೇವರ ಆತ್ಮನ ಮೂಲಕ ನೀವು ನಡೆಸಲ್ಪಡುವುದಾದರೆ, ದೇವರ ಆತ್ಮನ ಹಸ್ತದ ಮೂಲಕ ನೀವು ಒಪ್ಪಿಸಿಕೊಟ್ಟು ಸೇವೆಯಲ್ಲಿ ಇತರಿಗೆ ನೀವು ಆಶೀರ್ವಾದಕರವಾಗಿರುವುದಾದರೆ ನೀವು ಆಶೀರ್ವದಿಸಲ್ಪಡ್ತೀರಾ. ನಿಮ್ಮ ಕುಟುಂಬ ಆಶೀರ್ವದಿಸಲ್ಪಡ್ತದೆ, ನಿಮ್ಮ ಸ್ನೇಹಿತರು ಆಶೀರ್ವದಿಸಲ್ಪಡ್ತಾರೆ. ಪ್ರಿಯ ದೇವ ಜನರೇ, ದೇವರು ಕೊಟ್ಟಿರುವಂಥ ಈ ಕೃಪೆ ಸಮಯ, ವಾಕ್ಯವನ್ನು ತಾತ್ಸಾರ ಮಾಡಬೇಡಿ ಪ್ರಿಯರೇ. ವಾಕ್ಯ ಬೆಲೆಯುಳ್ಳದೆಂದು, ವಾಕ್ಯ ಮಾನ್ಯವಾದದೆಂಬುದಾಗಿ ತಿಳ್ಕೊಂಡು ಆ ವಾಕ್ಯವನ್ನು ಗೌರವಿಸುತ್ತಾ, ಆ ವಾಕ್ಯವನ್ನು ಸನ್ಮಾನಿಸುತ್ತಾ, ಇದು ನನ್ನ ಜೀವಿತಕ್ಕೆ ಬೇಕು, ಈ ವಾಕ್ಯ ಇಲ್ಲದೆ ನನ್ನ ಜೀವಿತ ಪರಿಪೂರ್ಣ ಆಗುವುದಿಲ್ಲ ಎಂಬುದಾಗಿ ತಿಳ್ಕೊಂಡು ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ವಾಕ್ಯವೆಂಬಾತನ ಆ ಸೇವೆಯನ್ನು ನೀವು ಮಾಡುವುದಾದರೆ ನಿಮ್ಮ ಜೀವಿತದಲ್ಲಿ ನೀವು ಇದ್ದ ಹಾಗೆ ಇರಲ್ಲ. ಡೇ ಬೈ ಡೇ ನಿಮ್ಮ ಜೀವಿತದಲ್ಲಿ ನೀವು ಲಿಫ್ಟ್ ಅಪ್ ಆಗ್ತಲೇ ನೀವು ಇರ್ತೀರ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಈಗಲೂ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಪ್ರಿಯರೇ, ಇನ್ನು ನಿಮ್ಮ ಸಮಯ ಕಳೆದು ಹೋಯ್ತು ಎಂಬುದಾಗಿ ತಿಳ್ಕೊಳ್ಬೇಡಿ, ಸಮಯ ಇದೆ. ಆ ಕೃಪೆ ಬಾಗಿಲು ಮುಚ್ಚಿದರ ಒಳಗಾಗಿ ದೇವರ ಆತ್ಮನ ಸ್ವರವನ್ನು ಕೇಳಿ, ಸ್ವಾಮಿ, ಯಾವ ರೀತಿಯಾಗಿ ಯೆರೆಮೀಯನು, ಯೆಶಾಯನು, ಸ್ವಾಮಿ ನಾನು ಸಿದ್ಧನಾಗಿದೆ, ನನ್ನನ್ನು ಕಳಿಸು ಎಂಬುದಾಗಿ ಯಾವ ರೀತಿ ಯಥಾರ್ಥವಾದ ಹೃದಯದಿಂದ ದೇವರ ಆತ್ಮನಲ್ಲಿ ನೀವು ಹೇಳಿಕೊಳ್ತೀರಾ, ದೇವರ ಆತ್ಮನು ನಿಮ್ಮನ್ನು ನಡೆಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮ ಮನೆಯಲ್ಲಿ ಅಶಾಂತಿಗಳಿರುವುದಿಲ್ಲ. ನಿಮ್ಮ ಮನೆಗಳಲ್ಲಿ ಪರಲೋಕದ ಸಮಾಧಾನ ಅಧಿಪತ್ಯ ನೆಲೆಗೊಂಡಿರುವಾಗ ಆ ಸಮಾಧಾನ ನಿಮ್ಮಲ್ಲಿ ನೆಲೆಗೊಂಡಿರ್ತದೆ. ಸಂತೋಷ ಭರಿತರಾಗಿ ನಿಮ್ಮ ಜೀವಿತದಲ್ಲಿ ನೀವು ಕುಟುಂಬವಾಗಿ, ನಿಮ್ಮ ವೈಯಕ್ತಿಕವಾಗಿ ನೀವು ಜೀವಿಸ್ತೀರಾ. ಪ್ರಿಯರೇ, ಯಾವುದನ್ನು ನೀವು ಕಳಕೊಳ್ಳುವಂಥ ಸ್ಥಿತಿಯಲ್ಲಿ ಇರುವುದಿಲ್ಲ, ಎಲ್ಲವನ್ನು ಹೊಂದಿಕೊಳ್ಳುವಂಥ ಸ್ಥಿತಿಯಲ್ಲಿ ನೀವು ಇರ್ತೀರಾ. ಸೇವೆ ಈ ಲೋಕದಲ್ಲಿ ಉತ್ತಮವಾದದ್ದು, ಅದು ಉನ್ನತವಾದದ್ದಾಗಿದೆ. ಪ್ರಿಯರೇ, ಈ ಸೇವೆಗೆ ಅಂದರೆ ದೇವರ ವಾಕ್ಯಕ್ಕೆ ನಿಮ್ಮ ಜೀವಿತದಲ್ಲಿ ಮೊದಲ ಸ್ಥಾನವನ್ನು, ಫಸ್ಟ್ ಪ್ರಯಾರಿಟಿಯನ್ನು ನೀವು ಕೊಡುವುದಾದರೆ ನೀವೇನನ್ನು ಕಳ್ಕೊಂಡಿದ್ದೀರಾ ಅದನ್ನು ಡಬಲ್ ಬ್ಲೆಸ್ಸಿಂಗ್ ಆಗಿ ನೀವು ಹೊಂದಿಕೊಳ್ತೀರ. ನಿಮ್ಮ ಕುಟುಂಬ ಹೊಂದಿಕೊಳ್ತಿದೆ. ಪ್ರಿಯ ದೇವಜನರೇ, ಇನ್ನು ಅನೇಕರು ಕೆಲಸ ಕಾರ್ಯದ ವಿಚಾರಕ್ಕೋಸ್ಕರವಾಗಿ ಪ್ರಯಾಸ ಪಡ್ತಿದ್ದೀರಾ. ಅನೇಕ ರೀತಿಯಿಂದ ಕೆಲಸಕ್ಕೋಸ್ಕರ ಪ್ರಯಾಸ ಪಡ್ತಿದ್ದೀರಾ. ಇವತ್ತೊಂದು ದಿನ ದೇವರಲ್ಲಿ ನಿಮ್ಮನ್ನು ಡೆಡಿಕೇಶನ್ ಮಾಡ್ಕೊಳ್ಳಿ. ದೇವರಿಗಾಗಿ ನಿಮ್ಮನ್ನು ಡೆಡಿಕೇಶನ್ ಮಾಡ್ಕೊಳ್ಳಿ. ಪ್ರಿಯರೇ, ಟರ್ನಿಂಗ್ ಪಾಯಿಂಟ್ ಇಂದಿನ ದಿನದಿಂದಲೇ ನಿಮ್ಮ ಜೀವಿತದಲ್ಲಿ ಟರ್ನಿಂಗ್ ಪಾಯಿಂಟ್. ದೇವರ ಹಸ್ತ, ದೇವರ ಕೃಪೆ ನಿಮ್ಮನ್ನು ನಡೆಸುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಒಂದು ಸತ್ಯ, ದೇವರ ವಾಕ್ಯವೆಂಬಾತನು ನಮ್ಮೊಂದಿಗಿಲ್ಲದೆ, ಪರಿಶುದ್ಧಾತ್ಮನು ನಮ್ಮೊಂದಿಗಿಲ್ಲದಿದ್ದರೆ, ಯೇಸುವನ್ನು ಎಬ್ಬಿಸಿದಾತನು ನಮ್ಮೊಂದಿಗಿಲ್ಲದಿದ್ದರೆ ನಾನು ನೀವು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಲೋಕದಲ್ಲಿ ಏನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು 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 ಎಂಬುದಾಗಿ ಹೇಳಿಕೊಳ್ಳಿಕ್ಕೂ ಕೂಡ ಯಾವ ಯೋಗ್ಯತೆ ನಮ್ಮಲ್ಲಿಲ್ಲ. ಎಲ್ಲವೂ ಕೂಡ ದೇವರ ಕೃಪೆಯಿಂದ ತುಂಬಿದೆ. ಪ್ರಿಯರೇ, ದೇವರ ಕೃಪೆಯಿಂದ ತುಂಬಿದಂಥ ಈ ಸೇವೆಯನ್ನು, ಹನ್ನಳು ತನಗೊಬ್ಬ ಮಗನನ್ನು ನೀನು ಕೊಡುವುದಾದರೆ ಅವನನ್ನು ಸೇವೆಗೆ ನಾನು ಪ್ರತಿಷ್ಠೆ ಪಡಿಸ್ತೇನೆ ಎಂಬುದಾಗಿ ಯಾವ ರೀತಿಯಾಗಿ ಬಂಜೆಯಾಗಿದ್ದಂಥ ಹನ್ನಳು ಒಂದು ಡೆಡಿಕೇಶನ್ ಯಾವ ರೀತಿ ಮಾಡಿಕೊಂಡ್ಲು, ಪ್ರವಾದಿಯಾದ ಸಮುವೇಲನನ್ನೇ ದೇವರಾದ ಕರ್ತನು ಕೊಟ್ಟು ಬಿಟ್ಟ. ದೇವರ ವಾಕ್ಯ ಹೇಳ್ತಿದೆ, ದಾನಿಂದ ಹಿಡಿದು ಬೇರ್ಷೆಬದವರೆಗೂ ಅವನ ಪ್ರವಾದನೆಯಲ್ಲಿ ಒಂದು ಬಿದ್ದು ಹೋಗಲಿಲ್ಲ ಎಂಬುದಾಗಿ. ಯಾಕಂದರೆ ಪ್ರವಾದನೆ ಅಂದರೆ ದೇವರ ಮಾತು. ಎಷ್ಟೋ ಜನರ ಜೀವಿತವನ್ನು ಬದಲಾಯಿಸುವಂಥ ಮಾತು.
ಎಷ್ಟೋ ಜನರ ಜೀವಿತವನ್ನು ಮಾರ್ಪಡಿಸುವಂಥ ಮಾತು ಅದು ನಿಮ್ಮ ಬಾಯಲ್ಲಿ ಇಟ್ಟಿರುವಾಗ ಕರ್ತನಿಗೋಸ್ಕರವಾಗಿ ನಿಮ್ಮ ಬಾಯನ್ನು ತೆರೆಯಿರಿ. ಕರ್ತನಿಗೋಸ್ಕರವಾಗಿ ನಿಮ್ಮ ಕಾಲುಗಳನ್ನು ಮುಂದೆ ಇಡಿ. ಕರ್ತನಿಗೋಸ್ಕರ ನಿಮ್ಮ ಹಸ್ತಗಳನ್ನು ಚಾಚಿ. ನಿಮ್ಮನ್ನು ಮಾತ್ರವಲ್ಲದೆ ನಿಮ್ಮ ಕುಟುಂಬವನ್ನು ದೇವರು ಹೇರಳವಾಗಿ ಆಶೀರ್ವದಿಸುವನು. ಯಾವ ಕೊರತೆ ನಿಮ್ಮ ಕುಟುಂಬದಲ್ಲಾಗಲಿ ನಿಮ್ಮ ವೈಯಕ್ತಿಕ ಜೀವಿತದಲ್ಲಾಗಲಿ ಇರುವುದಿಲ್ಲ ಪ್ರಿಯರೇ. ಎಲ್ಲ ಸಾಲದ ನೊಗಗಳು ಅದು ಮುರಿಯಲ್ಪಡ್ತದೆ. ಎಲ್ಲ ಸಾಲದ ಬಂಧನಗಳು ಮುರಿಯಲ್ಪಡ್ತದೆ. ಎಲ್ಲ ಆಶೀರ್ವಾದದ ಮಳೆ ನಿಮ್ಮ ಜೀವಿತದಲ್ಲಿ ತುಂಬಿಕೊಳ್ತದೆ. ಆದುದರಿಂದ ಪ್ರಿಯರೇ, ದೇವರು ಕೊಟ್ಟಿರುವಂಥ ಈ ಅವಕಾಶ, ದೇವರ ಆತ್ಮನು ಮಾತಾಡಿ ವೈಯಕ್ತಿಕವಾಗಿ ನೀವು ಈ ವಾಕ್ಯವನ್ನು ಕೇಳುವಂತ ನೋಡುವಂತ ನೀವು, ಇದು ನನ್ನೊಂದಿಗೆ ನನ್ನ ಯೇಸು ನನಗೋಸ್ಕರ ಆತನ ಸೇವೆಯಲ್ಲಿ ನನ್ನನ್ನು ಆರಿಸಿಕೊಂಡಿದ್ದಾನೆ, ನನಗೋಸ್ಕರ ಮಾತನಾಡ್ತಿದ್ದಾನೆ, ನನ್ನ ಬಾಯಲ್ಲಿ ಆತನ ಮಾತನ್ನು ಇಟ್ಟಿದ್ದಾನೆ, ನಾನು ಆತನಿಗೋಸ್ಕರವಾಗಿ ಆತನ ಮಹಿಮೆಗೋಸ್ಕರ ನನ್ನ ಬಾಯನ್ನು ನಾನು ತೆರಿತೇನೆ, ನನ್ನ ಹಸ್ತವನ್ನು ಚಾಚುತ್ತೇನೆ, ನನ್ನ ಕಾಲುಗಳನ್ನು ನಾನು ನಡುತ್ತೇನೆ. ಈ ರೀತಿಯಾಗಿ ಈ ವಾಕ್ಯವನ್ನು ಕೇಳಿ ದೇವರಾದ ಕರ್ತನಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ ಈ ದಿನದಿಂದಲೇ ದೇವರಾದ ಕರ್ತನು ವಿಶೇಷವಾಗಿ ನಿಮ್ಮನ್ನು ಆಶೀರ್ವದಿಸಿ ನಡೆಸುವನಾಗಿದ್ದಾನೆ. ದೇವರಾದ ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಹಿಮೆಯುಳ್ಳ ದೇವರಾದ ಕರ್ತನೇ, ಜೀವ ಸ್ವರೂಪನಾದ ತಂದೆಯಾದ ದೇವರೇ, ಡ್ಯಾಡಿ, ನಿನ್ನ ದಿನದಲ್ಲಿ ನಿನ್ನ ಸೇವೆ ವಿಚಾರದಲ್ಲಿ ನೀನು ಮಾತನಾಡಲಿಕ್ಕೆ ನಿನ್ನ ಸೇವಕನಾಗಿ ನನ್ನೊಂದಿಗೆ ನೀನು ತಿಳಿಯಪಡಿಸಿದೆ ಡ್ಯಾಡಿ. ಅದು ಎಷ್ಟು ಜನರಿಗೆ ಅದು ಪ್ರಿಯವಾಗಿದೆಯೋ, ಎಷ್ಟು ಜನರಿಗೆ ಅದು ಇಂಪಾಗಿದೆಯೋ, ಎಷ್ಟು ಜನರು ಅದನ್ನು ಈ ವಾಕ್ಯಕ್ಕೆ ಒಪ್ಪಿಸಿಕೊಡ್ತಾರೆ ನನಗೆ ಗೊತ್ತಿಲ್ಲ ಡ್ಯಾಡಿ. ಕೇಳುವಂಥ ಪ್ರತಿಯೊಂದು ಒಬ್ಬೊಬ್ಬರ ಹೃದಯಗಳಲ್ಲಿ ನೀನು ಮಾತನಾಡು. ಅವರ ಬಾಯಲ್ಲಿ ನಿನ್ನ ವಾಕ್ಯದ ಪ್ರವಾದನೆಯನ್ನಿಟ್ಟು ನೀನು ಬಲವಾಗಿ ನೀನು ಉಪಯೋಗಿಸು. ಯಾರ್ಯಾರು ನಿನ್ನ ಸೇವೆಗೆ ಇಲ್ಲ, ನಾನು ಸೇವೆ ಮಾಡಬೇಕು, ನನ್ನ ಕರ್ತನಿಗಾಗಿ ನಾನು ನಿಲ್ಲಬೇಕೆಂಬುದಾಗಿ ಯಾರ್ಯಾರು ನಿನ್ನಲ್ಲಿ ಈ ಇಂದಿನ ದಿನದಲ್ಲಿ ಈ ಕ್ಷಣದಿಂದ ನಿನಗೆ ಒಪ್ಪಿಸಿಕೊಡ್ತಾರೋ ಅವರನ್ನು ಸಿದ್ಧಪಡಿಸು, ಅವರನ್ನು ಬಲಪಡಿಸು. ಕರ್ತನ ನಿನ್ನ ಸೇವೆ ಮಾರ್ಗದಲ್ಲಿ ಬಲವಾಗಿ ಉಪಯೋಗಿಸು. ಅವರ ಮೂಲಕ ಅನೇಕ ಜನರಿಗೆ ಆಶೀರ್ವಾದ ಉಂಟಾಗುವಂತೆ, ಅನೇಕರ ಜೀವಿತದಲ್ಲಿ ಸೈತಾನನ ಬಂಧನಗಳು ಕಟ್ಟಲ್ಪಡಲಿಕ್ಕಾಗುವಂತೆ, ರೋಗಗಳು ಸ್ವಸ್ಥವಾಗುವಂತೆ ಅವರ ಬಾಯಲ್ಲಿ ನಿನ್ನ ಜೀವವುಳ್ಳ ಆ ಬೆಂಕಿಯ ಮಾತುಗಳು ಅವರ ಬಾಯಲ್ಲಿ ಇಟ್ಟು ನಿನ್ನ ಮಾತಿನ ಮೂಲಕ ಪ್ರತಿಯೊಬ್ಬರ ಹೃದಯಗಳನ್ನು ಮಾರ್ಪಡಿಸು. ನಿನ್ನ ಕೃಪೆ, ನಿನ್ನ ಆತ್ಮನ ನಡೆಸುವಿಕೆ ನಡೆಸು. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್. Bless in the name of Jesus Nazareth. Bless in the name of Jesus.